ಸೊ ನಮಸ್ಕಾರ ಗುರು, ಎಲ್ರು ಹೇಗಿದ್ದಾರೆ? ಎಲ್ರು ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡು ನಾನು ಕೂಡ ಬಿಂದಾಸ್ ಆಗಿದ್ದೀನಿ. ಸೊ ನಮ್ಮ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಈ 4 ದಿವಸದ ಹಿಂದೆ ಒಂದು ವಿಡಿಯೋ ಮಾಡಿದೆ. ಯೂಟ್ಯೂಬರ್ಸ್ ಕಾಂಟ್ರವರ್ಸಿ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಸೊ ಆ ವಿಡಿಯೋ ಇದಕ್ಕೆ ಕೆಲವೊಂದಷ್ಟು ಕಮೆಂಟ್ಸ್ ಬಂದಿತ್ತು, ಮತ್ತೆ ಕ್ಲಾರಿಟಿ ಕೂಡ ಕೊಡಬೇಕಿತ್ತು. ನಾನು ಚೇಳಂತ ಪದ ಬಳಕೆ ಮಾಡಿದೆ. ಸೊ ಅದಕ್ಕೆ ಅಂತ ನಾನು ಆಲ್ರೆಡಿ ಕ್ಲಾರಿಟಿ ವಿಡಿಯೋ ಮಾಡಿದ್ದೆ. ಅದು ಡಿಲೀಟ್ ಆಯ್ತು. 2 ವಿಚಾರ ಡಿಲೀಟ್ ಆಯ್ತು. ಒಂದು, ಅದರಲ್ಲಿ ನನಗೆ ಕೆಟ್ಟದ ಕಮೆಂಟ್ಸ್ ಹಾಕಿದ್ರು. ಸೊ ಅವ್ರಿಗೆ ನಾನು ಬೈದಿದೆ, ಕೆಟ್ಟದ ಬೈದಿದೆ ಆ ಉದ್ದೇಶಕ್ಕೆ. ಇನ್ನೂ ಒಂದು ಹೇಳ್ತೀನಿ ಏನಾಯ್ತು ಅಂತ. ಸೊ ಅದು ವಿಡಿಯೋ ಮಾಡಿ ನಾನು ಅದರಲ್ಲೆಲ್ಲ ಮಾತಾಡಿ ಏನೇನು ನಾನೆಲ್ಲ ಕ್ಲಾರಿಟಿ ಕೊಟ್ಟು ಲಾಸ್ಟಲ್ಲಿ ನನಗೆ ಕೆಟ್ಟದ ಕಮೆಂಟ್ ಹಾಕಿದವ್ರಿಗೆ ಬಾಯಿ ಬಂದಂಗೆ ಬೈದಿದೆ. ಸೊ ಅದಕ್ಕೇನಾಯ್ತು, ಆ ವಿಡಿಯೋಗೆ ಏನು ಮಾಡಿದ್ರು, ಆ ವಿಡಿಯೋಗೆ ಕೆಲವೊಂದಷ್ಟು ಜನ ಬ್ರೋ, ಈ ಯೂಟ್ಯೂಬ್ ಅಂದಮೇಲೆ ಈ ಎಲ್ಲರಿಗೂ ಕೆಟ್ಟ ಕಮೆಂಟ್ಸ್ ಬಂದೇ ಬರುತ್ತೆ, ಬರೀ ನಿಮ್ಗಂತ ಅಲ್ಲ, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೂ ಕೂಡ ಬರುತ್ತೆ. ಸೊ ಅದನ್ನ ನೀವು ತಗೊಂಡು ನೀವು ಮೂವ್ ಆನ್ ಆಗಬೇಕು ಬ್ರೋ. ಸೊ ಈ ಥರ ಮಾತಾಡೋದು ತಪ್ಪು, ಮಾತಾಡೋದಕ್ಕೆ ಹೋಗ್ಬೇಡ್ರಿ ಅಂತೆಲ್ಲ ತುಂಬ ಸಾಕಷ್ಟು ಜನ ಕಮೆಂಟಲ್ಲಿ ತಿಳಿಸಿದ್ರು. ಸೊ ಹೌದಲ್ವಾ, ಇದೆಲ್ಲ ಕಾಮನ್, ಎಲ್ಲರಿಗೂ ಬರೋದೇ, ನನಗೊಬ್ಬನಿಗೆನ ಎಲ್ಲ ಯೂಟ್ಯೂಬರ್ಸ್ಗೂ ಬರುತ್ತೆ. ಸೊ ಇದ್ರ ಕಡೆ ನಾನು ಗಮನ ಕೊಟ್ಟರೆ ಇದು ಇನ್ನೂ ಜಾಸ್ತಿ ಆಗುತ್ತೆ. YT ಸ್ಟುಡಿಯೋನ ವೆಬ್ಸೈಟಲ್ಲಿ ಲಾಗಿನ್ ಆಗಿ ಅದ್ರಲ್ಲಿ ಕಟ್ ಮಾಡ್ಬೋದು. ಅಂದರೆ ಯಾವ್ದನ್ನ ನಮ್ಮ ಬೇಡ ಅಂದರೆ ಆ ವಿಡಿಯೋದಲ್ಲಿ ಕಟ್ ಮಾಡ್ಬೋದು. ಸೊ ಅಲ್ಲಿ ಹೋಗಿ ನಾನು ಏನು ಮಾಡಿದೆ, ಅದೇನು ನಾನು ಕೆಟ್ಟದಾಗಿ ಮಾತಾಡಿದ್ನಲ್ಲ, ಸೊ ಅಲ್ಲಿಗೆ ಸೆಲೆಕ್ಟ್ ಮಾಡಿ ನಾನು ವಿಡಿಯೋನ ಕಟ್ ಮಾಡಿದೆ. ಸೊ ಅದೇನಾಗೋಯ್ತು, ಉಲ್ಟಾ ಆಗೋಯ್ತು. ಆ ಸೀನ್ ಬಿಟ್ಬಿಟ್ಟು ನಾನೇನು ಕೆಟ್ಟದ ಬೈದಿನಲ್ಲ, ಅದು ಬಿಟ್ಟು ಮಿಕ್ಕಿದ್ದೆಲ್ಲ ನಾನು ಏನು ಕ್ಲಾರಿಟಿ ಕೊಟ್ಟಿದ್ನೋ ಅದೆಲ್ಲ ಕಟ್ ಆಗೋಯ್ತು. ಸೊ ಅದಕ್ಕೆ ಏನು ಮಾಡಿದೆ, ಆ ವಿಡಿಯೋನ ಹಂಗೆ ಪ್ರೈವೇಟ್ ಮಾಡಿ ಡಿಲೀಟ್ ಮಾಡಿ ಎಸ್ಬಿಟ್ಟೆ. ಸೊ ಅದನ್ನ ಸಾಕಷ್ಟು ಜನ ಕೇಳ್ತಿದ್ರು ಕಮೆಂಟಲ್ಲಿ, ಬ್ರೋ ಏನು ಬ್ರೋ ವಿಡಿಯೋ ಮಾಡಿದ್ರೆ ಡಿಲೀಟ್ ಮಾಡಿದ್ರೆ ಏನಕ್ಕೆ ಅಂತ. ಸೊ ಇದಕ್ಕೋಸ್ಕರ ಅದು ವಿಡಿಯೋ ಡಿಲೀಟ್ ಆಗೋಯ್ತು. ಸೊ ಇನ್ನೊಂದ್ಸತಿ ಕ್ಲಾರಿಟಿ ಕೊಟ್ಬಿಡೋಣ ಅಂದ್ಬಿಟ್ಟು ಇದ್ರ ಬಗ್ಗೆ ಮಾಡ್ತಾ ಇದ್ದೀನಿ ವಿಡಿಯೋ. ಸೊ ನಾನು ಫಸ್ಟು ಟೈಮ್ ನಾನು ಈ ಥರ ವಿಡಿಯೋ ಆಗಿರಲಿ, ಈ ಥರ ಕುತ್ಕೊಂಡು ಮಾತಾಡೋದಾಗಿರಲಿ, ಈ ಥರ ನಾನು ಯಾವುದೇ ಈ ಥರ ವಿಡಿಯೋಸ್ ನಾನೆಲ್ಲೂ ಯಾವುದೂ ಮಾಡಿಲ್ಲ. ಮಾಡಿದ್ದೀನಿ ಒಂದು ಸತಿ, ಅಂದರೆ ಅವಾಗ ಮಂಡ್ಯದಲ್ಲಿ ದಿವ್ಯಾ ಅಂತ ಹುಡುಗಿಗೆ ರೇಪ್ ಆಗಿತ್ತು. ಸೊ ಆ ಟೈಮಲ್ಲಿ ಒಂದು ವಿಡಿಯೋ ಮಾಡಿದೆ. ಅದು ಬಿಟ್ಟರೆ ನೆಕ್ಸ್ಟು ನಾನು ಈ ಥರ ಮಾತಾಡಿದ್ದು ಬಂದು ಇವ್ರದ್ದು ಯೂಟ್ಯೂಬರ್ಸ್ದು ಕಾಂಟ್ರವರ್ಸಿ ಬಗ್ಗೆ ಮಾತಾಡಿದ್ದೆ. ಸೊ ಅದರಲ್ಲಿ ಸಾಕಷ್ಟು ಮಿಸ್ಟೇಕ್ಗಳು ಮಾಡಿದೆ. ರೆಡ್ ಪ್ಯಾರಡೈಸ್ ಅಂದಿದೆ, ರೆಡ್ ಪ್ಯಾರಾಸೈಟ್ ಅನ್ನಕ್ಕೆ ಹೋಗಿ, ಆಮೇಲೆ ತಮ್ ಲೈನ್ ಅಂದಿದೆ, ತಮ್ ನೈಲ್ ಅನ್ನಕ್ಕೆ ಹೋಗಿ. ಸೊ ಇದೆಲ್ಲ ಸಾಕಷ್ಟು ಜನ ಅದನ್ನ ಹೇಳಿದ್ರು. ಸೊ ಅದನ್ನೆಲ್ಲ ನಾನು ತಿಳ್ಕೊತೀನಿ, ಹೌದು ಕರೆಕ್ಟು. ಅದು ಮಾತಾಡ್ಬೇಕಾದ್ರೆ ನಾನು ಯೋಚನೆ ಮಾಡಲಿಲ್ಲ, ಮಿಸ್ಟೇಕ್ ಮಾಡಿಬಿಟ್ಟೆ. ಮಾತಾಡ್ತಾ ನಾವೆಲ್ಲ ಮಾತಾಡ್ತಾ ಅದು ಹಂಗೆ ಬಂದ್ಬಿಡ್ತು. ನಾನು ಅದ್ರ ಬಗ್ಗೆ ಗಮನ ಕೊಡಲಿಲ್ಲ ಜಾಸ್ತಿ. ಅದು ಫಸ್ಟ್ ಟೈಮ್ ಮಾಡಿರೋದ್ರಿಂದ ವಿಡಿಯೋಯಿಂದ ಆ ವಿಡಿಯೋನು ಕೂಡ ತುಂಬ ದೊಡ್ಡದಾಗಿ ಲೆಂತ್ ಆಗಿತ್ತು, 20 ನಿಮಿಷ ಆಗಿತ್ತು. ಆಗ ಎಳ್ಕೊಂಡು ಮಾತಾಡಿದ್ದೆ. ಸೊ ಅದಕ್ಕೆ ಅಷ್ಟೊಂದು ಜನ ಏನು ಮಾಡಿದ್ರೆ, ಅರ್ಧ ವಿಡಿಯೋ ನೋಡ್ಬಿಟ್ಟು ಅರ್ಧ ವಿಡಿಯೋನ ಸ್ಟಾಪ್ ಮಾಡ್ಬಿಟ್ಟಿದ್ದೀರಾ ಅಂತ ನನಗೆ ಗೊತ್ತೇ. ಯಾಕಂದರೆ YT ಸ್ಟುಡಿಯೋದಲ್ಲಿ ತೋರಿಸ್ತಾ ಇತ್ತು ಅರ್ಧ ವಿಡಿಯೋ ಜಾಸ್ತಿ ಜನ ನೋಡಿದ್ದಾರೆ, ಇಲ್ಲಿ ಫುಲ್ ವಿಡಿಯೋ ಕಮ್ಮಿ ಪರ್ಸೆಂಟೇಜ್ ಬಂದೈತೆ. ಸೊ ಅದರಲ್ಲಿ ಹೆಂಗಾಗಿದೆ ಅಂದರೆ, ಎಲ್ಲರೂ ಏನು ಅನ್ಕೊಬಿಟ್ಟಿದ್ದಾರೆ, ಇಲ್ಲಿ ನಾನು ಯಾರೋ ಒಬ್ರಿಗೆ ನಾನು ಸಪೋರ್ಟ್ ಮಾಡ್ತಾ ಇದೀನಿ, ಇನ್ನೊಬ್ರಿಗೆ ನಾನು ಸಪೋರ್ಟ್ ಮಾಡ್ತಾ ಇಲ್ಲ, ಇನ್ನೊಬ್ರಿಗೆ ನಾನು ಬೈತಾ ಇದೀನಿ ಅಂತ ಅನ್ಕೊಂಡಿದ್ದಾರೆ. ನಾನು ಆ ವಿಡಿಯೋ ಫಸ್ಟ್ ಸ್ಟಾರ್ಟಿಂಗಲ್ಲೇ ನಾನು ಹೇಳಿದ್ದೀನಿ ಏನಂತ, ನಾನಿಲ್ಲಿ ಅವ್ರು ಸರಿ ಇವ್ರು ಸರಿ ಅಂತ ಹೇಳಲ್ಲ, ಇಬ್ಬರದು ತಪ್ಪಿದೆ. ಸೊ ಇಬ್ರು ಕೂಡ ತಪ್ಪು ಮಾಡ್ತಾ ಇದ್ದಾರೆ ಗಲಾಟೆ ಮಾಡಿಕೊಂಡು. ಸೊ ನನ್ನ ಉದ್ದೇಶ ಇದೇನಂದ್ರೆ, ನಾನು ಇಬ್ಬರನ್ನು 2 ಟೀಮಲ್ಲಿರೋ ಎಲ್ಲರನ್ನೂ ನಾನು ಸಬ್ಸ್ಕ್ರೈಬ್ ಮಾಡಿರೋನು. ಇವ್ರೇನೆ ಕಿತ್ತಾಡ್ತಿದ್ರೆ, ಸೊ ನನ್ಗೆ ಅನ್ಸಿತ್ತಲ್ಲ, ನಾನು ಇವ್ರನ್ನೂ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಇವ್ರದೇ ಗಲಾಟೆ ಮಾಡ್ಕೊತಾ ಇದ್ದಾರಲ್ಲ. ಸೊ ಇದನ್ನೇ ಸ್ಟಾಪ್ ಮಾಡಿಸ್ಬೇಕಲ್ಲ. ಇದು ಬಿಟ್ಟರೆ ಇದು ಇನ್ನೂ ಕಂಟಿನ್ಯೂ ಆಗುತ್ತೆ, ಇನ್ನೂ ಎಳ್ಕೊಂಡು ಹೋಗ್ತಾರೆ, ಇನ್ನೂ ಡ್ರ್ಯಾಗ್ ಮಾಡ್ತಾರೆ. ಸೊ ಇದೇನಾಗುತ್ತೆ ಅಂದರೆ, ಕಂಟಿನ್ಯೂ ಮಾಡಕ್ಕೆ ಹೋದಾಗ ಇವ್ರ ಪರ್ಸನಲ್ಸ್ ವಿಷಯನ ಇವ್ರು ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ, ಇವ್ರ ಪರ್ಸನಲ್ಸ್ ವಿಷಯನ ಇವ್ರು ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟವರೆಗೂ ಕಾಂಟ್ರವರ್ಸಿ ಬರೀ ಅವ್ರವ್ರ ವಿಚಾರಗಳು, ಅವ್ರವ್ರ ಏನಿತ್ತು ಅದ್ರ ಬಗ್ಗೆ ಮಾತಾಡ್ತಿದ್ದು, ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಇವ್ರ ಪರ್ಸನಲ್ಸ್ ವಿಷಯಗಳು ಎತ್ಕೊಳ್ಳೋದು, ಅವ್ರ ಪರ್ಸನಲ್ಸ್ ವಿಷಯ. ಸೊ ಇದೆಲ್ಲ ಬಂದಾಗ ಏನಾಗುತ್ತೆ, ಅವ್ರ ಇದನ್ನೇ ಅವರೇ ಡ್ಯಾಮೇಜ್ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಇಲ್ಲ ಇದನ್ನು ಸ್ಟಾಪ್ ಮಾಡೋಣ, ಹೋಗ್ಲಿ, ಅಟ್ಲೀಸ್ಟ್ ಯಾರೂ ಮಾಡ್ತಾ ಇಲ್ಲ, ನಾನು ಟ್ರೈ ಮಾಡೋಣ, ಹೋಗ್ಲಿ ಹೇಳೋಣ, ನನ್ನ ಅನಿಸಿಕೆ ನಾನು ಹೇಳೋಣ ಅಂದ್ಬಿಟ್ಟು ನಾನು ಆ ವಿಡಿಯೋನ ಮಾಡಿದೆ. ಸೊ ಎಲ್ಲರಿಗೂ ತಲುಪಿದೆ, ಎಲ್ಲರೂ ಕೂಡ ನೋಡಿದ್ದಾರೆ. ಚೈಲ್ಡ್ ಅನ್ನೋ ಪದ ನಾನು ಬಳಕೆ ಮಾಡಿದೆ. ಚೈಲ್ಡ್ ಅನ್ನೋ ಪದ ನನ್ನ ಪ್ರಕಾರ, ಅಥವಾ ಚೈಲ್ಡ್ ಅನ್ನೋ ಪದ ನಾನು ಕೇಳಿದ್ರೆ ಕೆಟ್ಟ ಪದನ. ಚೈಲ್ಡ್ ಅಂದರೆ ಕನ್ನಡದಲ್ಲಿ ಏನು? ಚಿಕ್ಕವರು. ಸೊ ನಂಗೆ ಅದು ಏನು ಅಂತ ಗೊತ್ತಿಲ್ಲ, ಚೈಲ್ಡ್ ಅನ್ನೋ ಪದನ ಅಷ್ಟೊಂದು ಇದಾಗಿ ತಗೊಂಡ್ರು.
ಹೌದು ಒಪ್ಕೋತೀನಿ. ಚೈಲ್ಡ್ ಅಂತ ಈ ಚೈಲ್ಡ್ ತರ ಆಡ್ಬಿಡ, ಅದು ಕಾಮನ್ ಆಗಿ ಎಲ್ಲರೂ ಮಾತಾಡೋಂಥ ಪದ. ನಾನು ಕೂಡ ಕಾಮನ್ ಆಗಿ ಮಾತಾಡೋದು, ಎಲ್ಲರೂ ಕಾಮನ್ ಆಗಿ ಮಾತಾಡೋದು ಚೈಲ್ಡ್ ತರ ಆಡ್ಬೇಡ, ಚೈಲ್ಡ್ ತರ ಆಡ್ಬೇಡ. ಸೊ ನನ್ನ ಪ್ರಕಾರ ಚೈಲ್ಡ್ ಅಂತ ಯಾವ ತರ ಅಂತ ಹೇಳ್ಬಿಡ್ತೀನಿ. ಚೈಲ್ಡ್ ಅಂತ ನನ್ನ ಪ್ರಕಾರ ಬಂದು ಚಿಕ್ಕ ಮಕ್ಕಳು ಗಲಾಟೆಗೊಳ್ತಾರೆ. ಹೆಂಗೆ ಅಂದ್ರೆ ಫಸ್ಟ್ ಅವ್ನು ಹೊಡಿತಾನೆ, ಆಮೇಲೆ ಇವ್ನು ಹೊಡಿತಾನೆ. ಏನ್ಕೋ ಹೊಡೆದೆ ಅಣ್ಣ, ಫಸ್ಟ್ ಅವ್ನು ಹೊಡೆದ ಅದಕ್ಕೆ ನಾನು ಹೊಡೆದೆ. ಇಲ್ಲ ಅಣ್ಣ ಫಸ್ಟ್ ಅವ್ನು ಹೊಡೆದ ಅದಕ್ಕೆ ನಾನು ಹೊಡೆದೆ. ಇಲ್ಲ ಅಣ್ಣ ಫಸ್ಟ್ ಅವನೇ ಅಣ್ಣ ಹೊಡೆದಿದ್ದು ಅದಕ್ಕೆ ಅಣ್ಣ ನಾನು ಹೊಡೆದೆ. ಸೊ ಈ ತರ ಆಡೋದನ್ನ ಚೈಲ್ಡ್ ಅಂತ ನಾನು ಅನ್ಕೊಂಡಿರೋದು. ಸೊ ಅದ್ ಬಿಟ್ರೆ ನಿಮ್ ಪ್ರಕಾರ ಚೈಲ್ಡ್ ಅನ್ನೋದು ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ಇವರು ಕೂಡ ಅದೇ ತರನೇ ಆಡ್ತಿದ್ದು. ಒಂದ್ ಸತಿ ಓಕೆ, ಅವ್ರು ನಿಮ್ ಬಗ್ಗೆ ಟ್ರಿಗರ್ ಮಾಡಿದ್ರು ಮಾತಾಡಿದೆ. 2 ಸತಿ ಓಕೆ, 3 ಸತಿ ಓಕೆ, ಅಟ್ಲೀಸ್ಟ್ 4 ಸತಿ ಆಯ್ತು. ನೀವು ಲೈವ್ ಸ್ಟ್ರೀಮ್ ಬಂದಾಗೆಲ್ಲಾನು ನೀನು ಅವ್ರ ಬಗ್ಗೆ ಏನಾದ್ರೂ ಒಂದ್ ಮಾತಾಡೋದು, ಅವ್ರ ಲೈವ್ ಸ್ಟ್ರೀಮ್ ಬಂದಾಗ ನಿನ್ ಬಗ್ಗೆ ಏನಾದ್ರೂ ಮಾತಾಡೋದು. ಸೊ ಇದನ್ನೇನಂತಾರೆ, ಈಗ ಒಂದ್ಸಲಿ ಓಕೆ, 2 ಸಲಿ ಓಕೆ, ನಿನ್ ಬಗ್ಗೆ ನನ್ ಬಗ್ಗೆ ಯಾರೋ ವಿಡಿಯೋ ಮಾಡಿದ್ರೆ ನಾನು ಮಾಡ್ತೀನಿ ಒಂದ್ಸತಿ, ಇನ್ನೊಂದ್ಸಲಿ ಮಾಡಿದ್ರೆ ಇನ್ನೊಂದ್ಸತಿ ನಾನು ರಿಪ್ಲೈ ಬ್ಯಾಕ್ ಮಾಡೇ ಮಾಡ್ತೀನಿ. ಸೊ ಪದೇ ಪದೇ ನೀನು ಅದನ್ನೇ ಮಾಡ್ತಿದ್ರೆ ಸೊ ಏನಂತಾರೆ ಅದನ್ನ. ಸೊ ಅಲ್ಲೂ ಕೂಡ ನಾನು ಆ ವಿಡಿಯೋದಲ್ಲಿ ನಾನು ತುಂಬಾ ನಿಧಾನಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಯಾರೇ ಆಗಿರ್ಲಿ, SMR ಅವ್ರಿಗಾಗ್ಲಿ, ಟಿಪಿಕಲ್ ಬ್ರೋ ಆಗ್ಲಿ, ಪ್ಯಾರಾಸೈಟ್ ಬ್ರೋ ಆಗ್ಲಿ, ಯಾರಿಗೂ ನಾನು ಕೆಟ್ಟದಾಗಿ ಬೈದಿಲ್ಲ. ಮಧು ಬ್ರೋ ಅವ್ರಿಗೂ ಕೂಡ ಆಗಿರ್ಬೋದು, ಅವ್ರ ಬಗ್ಗೆನೂ ಕೂಡ ನಾನು ಮಾತಾಡಿದ್ದೀನಿ. ನನ್ನ ಅನಿಸಿಕೆನ ನಾನು ಶೇರ್ ಮಾಡಿದ್ದೀನಿ. ನಾನು ಅವರಲ್ಲಿ ಇದ್ದೀನಂತ ಫಸ್ಟ್ ಅವ್ರನ್ನ ನಾವು ಯಾವ ತರ ಚಾನಲ್ ಅವ್ರನ್ನ ನೋಡ್ತಿದ್ನೋ, ಸೊ ಇವಾಗ ಎಲ್ಲೋ ನನ್ಗೊಂದ್ ಕಡೆ ಆ ತರ ಅನ್ನಿಸ್ತಾ ಇತ್ತು ಅವ್ರ ಕಾಲ ಎಳಿತಾ ಇದ್ದಾರೆ ಅಂತ. ಸೊ ಅದನ್ನ ನಾನು ಹೇಳ್ಕೊಂಡಿದೀನಿ. ಇವಾಗ ನಾವ್ ಹೇಳೋದನ್ನ ಇವಾಗ ಅವ್ರಿಗೆ ಗೊತ್ತಾದ್ರೆ ನೆಕ್ಸ್ಟ್ ಟೈಮ್ ಅವ್ರು ಮಾಡ್ಬೇಕಾರೆ ಅಟ್ಲೀಸ್ಟ್ ಈ ತರ ಒಬ್ರು ಹೇಳಿದ್ದಾರೆ, ನೀಟಾಗಿ ಮಾಡೋಣ, ಈ ತರ ಏನಕ್ಕೆ ಅನ್ನಿಸ್ತು ಅಂತ ಅಟ್ಲೀಸ್ಟ್ ಅವ್ರು ಯೋಚನೆ ಮಾಡ್ಬೋದಲ್ಲ. ಸೊ ಅದೊಂದು ಉದ್ದೇಶಕ್ಕೋಸ್ಕರ ಬರೀ ನಾನು ಒಬ್ಬ ಅಷ್ಟೇ ಅಲ್ಲ ಗುರು ಹೇಳಿದ್ದು. ನನ್ನ ವಿಡಿಯೋದಲ್ಲಿ ನಿಜ ವಿಡಿಯೋ ಕಮೆಂಟ್ ಬಾಕ್ಸ್ ತೆಗೆದು ನೋಡ್ರಿ, ತುಂಬಾ ಜನ ಅದನ್ನ ಹೇಳಿದ್ದಾರೆ. ಹೌದು ಬ್ರೋ, ನಾನು ಸಬ್ಸ್ಕ್ರೈಬ್ ಮಾಡಿದೆ, ಈಗ ಅನ್ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಸೊ ಅಷ್ಟೇ, ಅವ್ರ ಬಗ್ಗೆ ನಾನು ಅದೊಂದು ವಿಚಾರ ಅಷ್ಟೇ ಮಾತಾಡೋದು. ಅದು ಬಿಟ್ರೆ ನಾನೇನಾದ್ರೂ ಅದರಲ್ಲಿ ಚೈಲ್ಡ್ ಅನ್ನೋ ಪದಾನ ನಾನು ಯಾವುದೇ ಯೂಟ್ಯೂಬರ್ಸ್ಗೆ ಇವ್ರ ಚೈಲ್ಡ್ಗಳು, ಇವ್ರು ಈ ತರ ಮಾಡ್ತಾ ಇದಾರೆ, ಇವ್ರು ಚೈಲ್ಡು ಅಂತ ನಾನು ಎಲ್ಲೂ ಪದ ನಾನು ಆ ತರ ನಾನು ಬಳಕೆ ಮಾಡಿ ಚೈಲ್ಡ್ ತರ ಆಡ್ತಾ ಇದ್ದೀರಾ ಅಂತ ನಾನು ಹೇಳಿದ್ದೀನಿ. ಅಂದ್ರೆ ಚಿಕ್ಕ ಹುಡುಗರು ಗಲಾಟೆಗಳ ತರ ಆಡ್ತಾ ಇದ್ದೀರಾ ಅಂತ. ಸೊ ಅದೇನಾದ್ರೂ ನಿಮ್ಗೆ ಗಲಾಟೆ ಆಗಿದ್ರೆ, ಅದರಿಂದ ಏನಾದ್ರು ಯೂಟ್ಯೂಬರ್ಸ್ನಿಂದ ಯಾರಿಗೆ ಏನಾದ್ರು ಬೇಜಾರಾಗಿದ್ರು ನನ್ನ ಕಡೆಯಿಂದ ನಾನು ಸಾರಿ ಕೇಳ್ತೀನಿ. ಆಮೇಲೆ ಇನ್ನೊಂದು ಬಂದು ಮಧು ಬ್ರೋ ಅವ್ರದ್ದು ವಿಡಿಯೋ ಅದೇನ್ ಮಾಡಿದ್ರು, ಅದು ವಿಡಿಯೋದಲ್ಲಿ ನಾನು ಪ್ಲೇ ಮಾಡಿ ಆಡ್ಸ್ ಪ್ಲೇ ಆಯ್ತಾ ಇದೆ ನೋಡಿ ಬ್ರೋ, ನೀವು ಆಡ್ಸ್ ಪ್ಲೇ ಸ್ಟಾಪ್ ಮಾಡ್ರಿ ಅಂತ ವಿಡಿಯೋ ಮಾಡಿದಿರಾ. ಸೊ ನಿಮ್ ವಿಡಿಯೋ ಮೇಲೆನೆ ರಮ್ಯ ಆಪ್ ಆಡ್ಸ್ ಪ್ಲೇ ಆಯ್ತೈತೆ, ಇವಾಗ ಇದಕ್ಕೆ ಏನಂತೀರಾ? ಸೊ ಇದರಿಂದ ರೆವಿನ್ಯೂ ಏನು ತಗೊಂತಾ ಇದ್ದೀರಾ, ತಗೋಬೇಡ್ರಿ ಅಂತ ಹೇಳಿದ್ದೆ. ನಾನು ಹೇಳ್ತೀನಿ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಆಮೇಲೆ ಅದಕ್ಕೂ ಕೂಡ ಸಾಕಷ್ಟು ಜನ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಕೂಡ ಅದಕ್ಕೆ ತುಂಬಾ ರೆಸ್ಪಾನ್ಸ್ ಮಾಡಿದ್ರು. ಸೊ ಫ್ರಸ್ಟ್ರೇಟೆಡ್ ಕನ್ನಡಿಗ ಬ್ರೋ ಅವರು ರೀಸೆಂಟ್ ಆಗಿ ಒಂದು ವಿಡಿಯೋ ಕೂಡ ಮಾಡಿದ್ದಾರೆ. ಸೊ ಆ ವಿಡಿಯೋದಲ್ಲಿ ಲಾಸ್ಟ್ ಅಲ್ಲಿ ಅವ್ರು ಹೇಳ್ತಾರೆ, ಹೊಸ ಯೂಟ್ಯೂಬರ್ ಒಬ್ರೊಂದು ಈ ಆಡ್ಸ್ ಬಗ್ಗೆ ಮಾತಾಡಿದ್ದಾರೆ ಅಂತ ಅವ್ರು ಹೇಳಿ ಅದ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನನ್ನ ಪ್ರಕಾರ ಐ ಥಿಂಕ್ ಅದು ನನ್ಗೆ ಹೇಳಿದ್ದಾರೆ ಅಂತ ಅನ್ಕೋತೀನಿ. ಸೊ ಅವ್ರಿಗೆ ಹೌದು ಬ್ರೋ, ನೀವ್ ಹೇಳಿದ್ದು ಕರೆಕ್ಟ್, ನಿಜಾನೇ. ಗೂಗಲ್ ಆಡ್ಸ್ ನ ನೀವ್ ಯಾರು ಪ್ಲೇ ಮಾಡೋದಕ್ಕಾಗಲ್ಲ, ಅದು ಗೂಗಲ್ ಅವ್ರು ಪ್ಲೇ ಮಾಡೋದು ಅಂತ ನನಗೆ ಗೊತ್ತು. ಸೊ ನನ್ಗದು ಗೊತ್ತು, ನೀವು ಅದನ್ನ ಮಾಡೋಕ್ಕಾಗಲ್ಲ, ನೀವು ಸ್ಟಾಪ್ ಮಾಡೋಕ್ಕಾಗಲ್ಲ ಅಂತ ನನಗದು ಗೊತ್ತು. ಅದನ್ನೇ ನಾನು ಹೇಳಿರೋದು ಬ್ರೋ. ನೀವುಗಳು ವಿಡಿಯೋನ ಮಾಡೋದನ್ನ ಸ್ಟಾಪ್ ಮಾಡ್ತಿದ್ದೀರಾ, ಬಟ್ ಅದೇ ಗೌರ್ಮೆಂಟ್ ಮಾಡ್ಬೇಕಲ್ವಾ? ನಿಮ್ಮ ವಿಡಿಯೋಸ್ ಅಲ್ಲಿ ನೀನ್ ಹೇಳ್ದೆ ಇರ್ಬೋದು, ಆದ್ರೆ ನೀನ್ ವಿಡಿಯೋ ಪ್ಲೇ ಮಾಡಿದ ತಕ್ಷಣ ರಮ್ಮಿ ಆಡು, ಮತ್ತೊಂದಾಡು, ಮಗ್ದೊಂದಾಡು ಅಂತ ಬತ್ತೈತಲ್ಲ, ಅದನ್ನ ನೋಡಿ ಬೇರೆ ಯಾರನ್ನ ಆಡ್ಬೋದಲ್ಲ, ಟ್ರೈನ್ ಮಾಡ್ಬೋದಲ್ಲ. ಇವಾಗ ನಾವೆಲ್ಲ ಮಾತಾಡೋ ಸ್ಟಾಪ್ ಮಾಡಿದ್ವಿ. ಹಿಂದಿ ಅವ್ರು ಯಾರೋ ಇವಾಗ ಹೆಂಗ್ ಸ್ಟಾರ್ಟ್ ಆಗೈತೆ ಅಂದ್ರೆ, ಹಿಂದಿ ಅವ್ರಿಗೆ ಕನ್ನಡದ ವಾಯ್ಸ್ ಡಬ್ಬಿಂಗ್ ಕೊಟ್ಬಿಟ್ಟು ಕೂಡ ಆಡ್ಸ್ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಅಂತ ಆಡ್ಸ್ ಪ್ಲೇನು ಕೂಡ ಮಾಡ್ಬೋದಲ್ವ ನಮ್ಮ ವಿಡಿಯೋಗಳ ಮೇಲೆ. ಸೊ ಇದನ್ನ ನಾನು ಹೇಳಿದ್ದು, ನಿಮ್ ಯೋಜನೆ ಎಲ್ಲ ಚೆನ್ನಾಗೇ ಇದೆ. ಸೊ ನೀವೆಲ್ಲರೂ ಒಂದಾಗಿ ಒಂದು ಯಾವ್ದಾನ ಒಂದು ಚೆನ್ನಾಗಿ ಒಂದು ಗೌರ್ಮೆಂಟ್ ತಲುಪೋ ರೇಂಜ್ಗೆ ಒಂದು ಯೋಜನೆ ಮಾಡ್ಕೊಂಡ್ಬರ್ರಿ, ಅದಕ್ಕೆ ತುಂಬಾ ಜನ ಸಪೋರ್ಟ್ ಮಾಡ್ತಾರೆ. ಇವಾಗ ಸಾಲ್ದ ಬ್ರೋ, ಇಷ್ಟು ಸಪೋರ್ಟ್ ಸಾಲ್ದ? ಎಷ್ಟು ಜನ ಬಂದಿದ್ದಾರೆ ಮುಂದಕ್ಕೆ ಸಪೋರ್ಟ್ ಮಾಡ್ಕೊಂಡು, ಇಷ್ಟು ಸಪೋರ್ಟ್ ಸಾಲ್ದ? ಇನ್ನೂ ಬರ್ತಾರೆ, ಇನ್ನೂ ಸಪೋರ್ಟ್ ಮಾಡೋರಿದ್ದಾರೆ. ಸೊ ಅದನ್ನ ನಾನು ಹೇಳಿರೋದಷ್ಟೇ. ಅದನ್ನ ನಾನು ತೋರಿಸ್ಬಿಟ್ಟು ನಾನು ನೋಡಿ ಬ್ರೋ, ಈ ತರ ನಿಮ್ಮ ವಿಡಿಯೋ ಮೇಲೆನೆ ಪ್ಲೇ ಆಗ್ತಾ ಇದೆ, ನೀವು ಯೂಟ್ಯೂಬರ್ಸ್ ಏನೇ ಸ್ಟಾಪ್ ಮಾಡಿದ್ರೇನು ನಿಮ್ಮ ವಿಡಿಯೋಗಳ ಮೇಲೆ ಸ್ಟಾರ್ಟಿಂಗ್ ಅಲ್ಲೇನೆ ಪ್ಲೇ ಆಗ್ತಾ ಇದೆಯಲ್ಲ ವಿಡಿಯೋಗಳು. ಸೊ ಇದರಿಂದನೂ ಆಡ್ಬೋದಲ್ವಾ? ಸೊ ಅದಕ್ಕಾಗಿನೇ ಗೌರ್ಮೆಂಟ್ ತಲುಪೋ ಥರ ಏನಾದ್ರು ಮಾಡಿ ಅಂತಾನು ನಾನು ಆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಇದೆ ಅನ್ಕೋಬಹುದು. ಸೊ ನನಗೂ ಗೊತ್ತು ಅದನ್ನ. ಈಗ ನಾನು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನನಗಿನ್ನೂ ಮಾನಿಟೈಸೇಷನ್ ಕಂಪ್ಲೀಟ್ ಆಗಿಲ್ಲ. ಬಟ್ ಅದ್ರಲ್ಲಿ ನಂದು ಒಂದೊಂದು ವಿಡಿಯೋಗೆ ಆಡ್ಸ್ ಬರುತ್ತೆ, ಅದ್ರಲ್ಲಿ ಒಂದೊಂದು ವಿಡಿಯೋಗಳಿಗೆ ಆಡ್ಸ್ ಬರುತ್ತೆ, ಅದರಲ್ಲಿ ಇದು ರಮ್ಮಿದು ಬರುತ್ತೆ. ಅದು ನಾನೆಲ್ಲ ಹಾಕೋದಲ್ಲ, ಅದು ಅವರಾಗೇ ಹಾಕೋದು ಅಂತ ನನಗೂ ಗೊತ್ತು. ಸೊ ಅದನ್ನೇ ನಾನು ಹೇಳಿರೋದು.
ನೀವೇನು ವಿಡಿಯೋ ಸ್ಟಾಪ್ ಮಾಡಿದ್ರೇನೋ ಆದರೆ ಗೌರ್ಮೆಂಟ್ ಅಂದರೆ ನಿಮ್ಮ ವಿಡಿಯೋ ಆನ್ ಮಾಡಿದ ತಕ್ಷಣನೇ ಬರುತ್ತಲ್ಲ, ಇವಾಗ 5 ಸೆಕೆಂಡ್ ಪ್ಲೇ ಆಗ್ತಿರೋ ಆ್ಯಡ್ಸು ನಾಳೆ ದಿವಸ 30 ಸೆಕೆಂಡು ಬರ್ಬೋದು, ನಾಳೆ ದಿವಸ ಒಂದು ನಿಮಿಷ ಗಂಟನೂ ಆ್ಯಡ್ಸ್ ಪ್ಲೇ ಆಗ್ಬೋದು. ಗೊತ್ತು, ಜನಗಳು ಯಾರು ದಡ್ರೆಲ್ಲ ಸ್ಕಿಪ್ ಮಾಡ್ತಾರೆ. ತುಂಬ ಇಂಟ್ರೆಸ್ಟ್ ಆಗಿ ಅದನ್ನ ಅವರು ಪ್ಲೇ ಮಾಡಿದ್ರೆ ಆ್ಯಡ್ಸ್ನ ಇಂಟ್ರೆಸ್ಟ್ ಆಗಿ ಬೆಟ್ಟಿಂಗ್ ಆ್ಯಪ್ ಆಡ್ರಿ ಅಂತ ಪ್ಲೇ ಮಾಡಿ ಆ್ಯಡ್ಸ್ ಪ್ಲೇ ಮಾಡಿದ್ರೆ ಒಂದೊಂದ್ಸತಿ ನಾವು ಕೂಡ ಆ್ಯಡ್ಸ್ನ ಫುಲ್ ನೋಡ್ತೀವಿ, ಒಂದೊಂದ್ಸತಿ ಇಂಟ್ರೆಸ್ಟ್ ಆಗಿದ್ರೆ ಫುಲ್ ಆ್ಯಡ್ಸ್ಗಳನ್ನ ನಾವು ನೋಡ್ತೀವಿ. ಸೊ ಅವಾಗ ಯಾರನ್ನ ನೋಡಿನೂ ಕೂಡ ಮಾಡ್ಬೋದಲ್ವಾ, ಬೆಟ್ಟಿಂಗ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಬೋದಲ್ವಾ. ಸೊ ನಾನು ಹೇಳ್ತಿದ್ದು ಅದನ್ನು ನೀವೆಲ್ಲರೂ ಗಲಾಟೆ ಮಾಡೋದು ಬಿಟ್ಟು ಇದ್ರ ಬಗ್ಗೆ ಒಂದು ಯೋಜನೆ ತಗೊಂಬರ್ರಿ, ಎಲ್ಲರೂ ಸೇರಿ ದೊಡ್ಡದಾಗಿ ಗೌರ್ಮೆಂಟಿಗೆ ತಲುಪೋ ಥರ. ನಮ್ಮಂತ ಎಷ್ಟೋ ಚಿಕ್ಕ ಯೂಟ್ಯೂಬರ್ಸ್ ಕೂಡ ಸಪೋರ್ಟ್ ಮಾಡ್ತಾರೆ, ತುಂಬ ಜನ ಬರ್ತಾರೆ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಹೇಳಿರೋದಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಸೊ ಅದೇ ಆ ವಿಡಿಯೋದಿಂದ ಆ ಚೈಲ್ಡ್ ಅನ್ನೋ ಪದ ಒಂದು ಬಳಕೆ ಮಾಡೋದ್ರಿಂದ ಯಾರಿಗೆ ಹರ್ಟ್ ಆಗಿದ್ರು ಕೂಡ ನಾನು ಸಾರಿ ಕೇಳ್ತಾ ಇದ್ದೀನಿ. ಆಸ್ ಅ ರೆಸ್ಪೆಕ್ಟ್ ಆಗಿ ನಾನು ಸಾರಿ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಮತ್ತೆ ಅಲ್ಲಿ ನಾನು ಎಲ್ಲೂ ಕೂಡ ಯಾರೇ ಒಬ್ರು ಯೂಟ್ಯೂಬರ್ಗೆ ಇವ್ನು ಇಂಥವನು ಅನ್ನೋಂಥವನು ಅಂತ ನಾನು ಕೆಟ್ಟ ಪದ ಬಳಕೆ ಮಾಡಿಲ್ಲ. ನೇಮ್ ಇಸ್ ಮಧು ಒಬ್ರಿಗೆ ನನ್ನ ಅನಿಸಿಕೆ, ನನಗೆ ಅನ್ನಿಸ್ತಿದ್ದ ನಾನು ಅದನ್ನ ಹೇಳಿದ್ದೀನಿ. ಸೊ ಇವತ್ತು ನಾನು ಕುತ್ಕೊಂಡು ನಾವು ಮಾತಾಡ್ತೀನಿ, ಇದನ್ನ ನಾನು ನ್ಯೂಸ್ ಅಲರ್ಟ್ ಚಂದನ್ ಬ್ರೋ ಮತ್ತೆ ಇವ್ರ ಚಾನಲ್ಗಳನ್ನ ನೋಡಿನೇ ನಾನು ಇವತ್ತು ಥರ ನಾವು ಕೂಡ ಮಾತಾಡ್ಬೋದು ಅಂತ ನಾವು ಕೂಡ ವಿಡಿಯೋ ಮಾಡ್ತಾ ಇರೋದು. ಸೊ ಎಲ್ಲೋ ಒಂದು ಕಡೆ ಅವ್ರ ವಿಡಿಯೋಸ್ನ ನೋಡಿದಾಗ ಬೇಜಾರಾದಾಗ ಸೊ ನಮಗೂ ಕೂಡ ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳ್ದೆ. ಸೊ ಕೆಲವೊಂದಷ್ಟು ಜನ ಆ ವಿಡಿಯೋ ನೋಡ್ಬಿಟ್ಟು ನಾನು ಬರೀ ಒಬ್ರು ಸಪೋರ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀರಾ, ದಯವಿಟ್ಟು ಫುಲ್ಲು ವಿಡಿಯೋನ ನೀವು ನೋಡ್ರಿ. ಯಾರಿಗೂ ಕೂಡ ಅಲ್ಲಿ ವಿರುದ್ಧವಾಗಿ ಮಾತಾಡಿಲ್ಲ, ಇಬ್ರು ಎಲ್ಲರಿಗೂ ನಾನು ಪರವಾಗಿನೇ ನಾನು ಮಾತಾಡಿರೋದು. ಅರೆ ನಿಧಾನಕ್ಕೆ ಮಾತಾಡಿದ್ದೀನಿ, ಯಾಕಂದರೆ ಫಸ್ಟ್ ಟೈಮ್ ನಾನು ಕುತ್ಕೊಂಡು ವಿಡಿಯೋ ಮಾಡಿರೋದ್ರಿಂದ ಅದು ನನಗೆ ಲೆಂತಾಗಿ ಬಂದಿದೆ ವಿಡಿಯೋ. ಸೊ ನೆಕ್ಸ್ಟ್ ಟೈಮ್ ನಾನು ಅದನ್ನು ಕೂಡ ಸರಿ ಮಾಡ್ಕೊತೀನಿ, ಬೇಗ ಹೇಳೋದನ್ನ ಕಲ್ತ್ಕೊತೀನಿ. ಸೊ ಇವತ್ತು ಈ ವಿಡಿಯೋ ನೀವು ನೋಡಿದ್ರಲ್ಲ, ನಿಮ್ಮ ಅನಿಸಿಕೆನ ತಿಳಿಸಿ. ಮತ್ತು ನಾನೊಂದು ಇದ್ರ ಹಿಂದೆ ವಿಡಿಯೋದಲ್ಲೂ ನಾನು ಬ್ಯಾನ್ ಬೆಟ್ಟಿಂಗ್ ಆ್ಯಪ್ ಅಂತ ವಿಡಿಯೋ ಕೂಡ ಮಾಡಿದ್ದೀನಿ. KSRTC ಬಸ್ ಮೇಲೆ ಆ್ಯಡ್ಸ್ಗಳು ಪ್ಲೇ ಆಗ್ತಿದೆ, ಅದನ್ನ ಸ್ಟಾಪ್ ಮಾಡಬೇಕು ಅಂತ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಕಿತ್ತಳ್ಳಿ ಕಿರಣ್ ಬ್ರೋ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಂದೊಂದು ಚಿಕ್ಕ ಸಪೋರ್ಟ್ ಮಾಡಿದ್ದೀನಿ. ಸೊ ನೀವು ಕೂಡ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಜನಕ್ಕೆ ತಲುಪಿಸ್ರಿ. ಸೊ ಆ ವಿಡಿಯೋಗೆ ಕಿತ್ತಳ್ಳಿ ಕಿರಣ್ ಬ್ರೋ ಕೂಡ ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ಸ್ ಬ್ರೋ ಕಮೆಂಟ್ ಮಾಡಿರೋದಕ್ಕೆ. ಯಾಕಂದರೆ ಒಬ್ಬ ಜವಾಬ್ದಾರಿ ಪ್ರಜೆಯಾಗಿ ನಮ್ಮ ಕೆಲಸ ನಾವು ಮಾಡಬೇಕು, ಅದನ್ನು ನಾನು ಕೂಡ ಮಾಡ್ತಿದ್ದೀನಿ. ಓಕೆ ಎಲ್ಲರೂ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಇವಾಗ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ, ಅದೇನು ಪದ ನಾನು ಬಳಕೆ ಮಾಡಿದ್ನೋ ಅದು. ಸೊ ವಿಡಿಯೋ ಕೂಡ ಏನು ಡಿಲೀಟ್ ಆಯಿತು ಅಂತಲೂ ನಾನು ಆಲ್ರೆಡಿ ಹೇಳಿದ್ದೀನಿ. ಓಕೆ ವಿಡಿಯೋನ ಎಂಡ್ ಮಾಡೋಣ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಾಕು, ಇದನ್ನ ಇಲ್ಲೇ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ವಿಡಿಯೋ ಒಂದು ಎಂಟರ್ಟೈನ್ಮೆಂಟ್ ಜೊತೆ ಬರ್ತೀನಿ, ಅಲ್ಲಿವರೆಗೂ ವೇಟ್ ಮಾಡ್ತೀರಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.